ನಮಸ್ಕಾರ. ನ್ಯೂಸ್ 18ನಲ್ಲಿ ಕನ್ನಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಮಾಧ್ಯಮ ಯಾವತ್ತಿದ್ರೂ ಕೂಡ ಸಮಾಜದ ಕನ್ನಡಿ. ಸಮಾಜದಲ್ಲಿ ಏನು ನಡೀತಾ ಇರುತ್ತೋ ಅದು ಮಾಧ್ಯಮದಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ ಅಂತೇಳಿ, ಇದಕ್ಕಾಗಿಯೇ ಮಾಧ್ಯಮವನ್ನು ಕನ್ನಡಿ, ಸಮಾಜದ ಕನ್ನಡಿ ಅಂತ ಹೇಳ್ತೀವಿ. ಅಂತಹ ಕನ್ನಡಿಯಲ್ಲಿ ಈ ವಾರ ಏನು ಕಂಡಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥದ್ದು ಭಾಳ ಮುಖ್ಯವಾದಂತಹ ಬೆಳವಣಿಗೆಗಳನ್ನು ಮಾತ್ರನೇ ಈ ಕನ್ನಡಿ ಕಾರ್ಯಕ್ರಮದಲ್ಲಿ ವಿಷಯಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಜೊತೆಗೆ ಮಾತನಾಡಿಸ್ತಾ ವಿಸ್ತೃತವಾಗಿ ಚರ್ಚೆಯನ್ನು ನಡೆಸುವಂತಹ ಕಾರ್ಯಕ್ರಮ ಇದು. ನ್ಯೂಸ್ 18 ಕನ್ನಡವನ್ನು ನೀವು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ. ಫೇಸ್ಬುಕ್ನಲ್ಲಿ ನೋಡ್ತಾ ಇರುವಂಥವರು ದಯವಿಟ್ಟು ನಮ್ಮನ್ನು ಫಾಲೋ ಮಾಡಿ, ಲೈಕನ್ನು ಒತ್ತಿ. ಇವತ್ತಿನ ಕನ್ನಡಿ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ 2 ವಿಚಾರಗಳನ್ನು ತೆಗೆದುಕೊಂಡಿದ್ದೀನಿ. ಒಂದು, ವಿಜಯಲಕ್ಷ್ಮಿಯವರು ಈಗಾಗಲೇ ಕೊಲ್ಲೂರು ಮೂಕಾಂಬಿಕಾ ದೇಗುಲಕ್ಕೆ ಹೋಗಿ ಅಲ್ಲಿ ದೇವಿಯ ದರ್ಶನವನ್ನು ಪಡ್ಕೊಂಡಿದ್ದು ಮಾತ್ರ ಅಲ್ಲದೆ ಒಂದು ವಿಶೇಷ ಯಾಗವನ್ನು ನಡೆಸಿದ್ದಾರೆ, ಒಂದು ಹೋಮವನ್ನು ನಡೆಸಿದ್ದಾರೆ. ಅವರ ಪತಿ ದರ್ಶನ್ ಈಗಾಗಲೇ ಜೈಲಿನಲ್ಲಿರುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆದರೆ ಪತಿ ಜೈಲಿನಲ್ಲಿರುವಂತಹ ಸಂದರ್ಭದಲ್ಲಿ ಪತ್ನಿ ನಡೆಸುವಂತಹ ಇಂತಹ ಹೋಮದಿಂದ ಯಾವ ಸ್ವರೂಪದಲ್ಲಿ ದರ್ಶನ್ ಅವರಿಗೆ ಅನುಕೂಲ ಆಗುತ್ತೆ, ಯಾವ ಸ್ವರೂಪದಲ್ಲಿ ಈ ಒಂದು ಪ್ರಕರಣದಿಂದ ಅವರು ಹೊರಬರೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥ ವಿಚಾರಗಳ ಬಗ್ಗೆ ನಾನು ಮಾತನಾಡಿಸ್ತೀನಿ. ಹಾಗೆಯೇ ಇನ್ನೊಂದು ಬಹಳ ಮುಖ್ಯವಾಗಿ ಈ ವಾರ ನಡೆದಿರುವಂತಹ ಬೆಳವಣಿಗೆ ನಿಮಗೆಲ್ಲರೂ ಕೂಡ ಗೊತ್ತಿದೆ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ನಲ್ಲಿ ಬಹಳ ದೊಡ್ಡದಾದಂತಹ ಗದ್ದಲ ಏರ್ಪಟ್ಟಿತ್ತು. ಬಿಜೆಪಿ ಪ್ರತಿಪಕ್ಷ ಸ್ಥಾನದಲ್ಲಿರುವಂತಹ ಭಾರತೀಯ ಜನತಾ ಪಕ್ಷ ಮತ್ತು ಅವರ ದೋಸ್ತಿಯಾಗಿರುವಂತಹ JDS ಇಬ್ಬರೂ ಸೇರಿ ಅಹೋರಾತ್ರಿ ಧರಣಿಯನ್ನು ಕೂಡ ನಡೆಸಿದರು. ಅದಾದ ನಂತರ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡೋದಕ್ಕೂ ಕೂಡ ತೀರ್ಮಾನಿಸಿದ್ದಾರೆ. ಈ ಪಾದಯಾತ್ರೆ ಅಸಲಿಗೆ ಯಾವ ಸ್ವರೂಪದಲ್ಲಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಕೊಡಿಸೋದರಲ್ಲಿ ಯಶಸ್ವಿ ಆಗಬಹುದು ಅನ್ನೋದು ಒಂದು ಭಾಗ ಆದರೆ, ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಪಡ್ಕೊಳ್ಳುವಂಥದ್ರಲ್ಲಿ ಯಶಸ್ವಿ ಆಗ್ತಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು. ಎಲ್ಲ ವಿಷಯವನ್ನು ಕೂಡ ಇವತ್ತಿನ ಕನ್ನಡಿಯಲ್ಲಿ ನೋಡ್ಕೊಂಡು ಬರೋಣ. ನಾನು ಚರ್ಚೆಯ ಮೊದಲಿಗೆ ವಿಜಯಲಕ್ಷ್ಮಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅಂಶದ ಬಗ್ಗೆನೇ ಮಾತನಾಡ್ತೀನಿ. ನಮ್ಮ ಜೊತೆಗೆ ಕೊಲ್ಲೂರಿನಲ್ಲಿ ಅರ್ಚಕರಾಗಿರುವಂತಹ ಸುರೇಶ್ ಭಟ್ ಅವರು ಜಾಯ್ನ್ ಆಗಿದ್ದಾರೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಅರ್ಚಕರಾಗಿರುವಂತಹ ಸುರೇಶ್ ಭಟ್ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್ ಭಟ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬಹಳ ಮುಖ್ಯವಾಗಿ ಕೊಲ್ಲೂರು ತಾಯಿಯ ದರ್ಶನವನ್ನು ಪಡೆಯೋದಕ್ಕೆ ಬೇಕಾಗಿ ಈಗಾಗಲೇ ವಿಜಯಲಕ್ಷ್ಮಿಯವರು ಕೂಡ ಬಂದಿದ್ದರು. ಅದಾದ ನಂತರ ಒಂದು ವಿಶೇಷವಾದಂಥ ಪೂಜೆಯನ್ನು ಕೂಡ ನಡೆಸಿದ್ದಾರೆ. ಯಾವ ರೀತಿಯಾದಂತಹ ಹೋಮ ಇದು, ಇದರ ಮಹತ್ವ ಏನಿರುವಂಥದ್ದು ಗುರುಗಳೇ? ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣ ನಮಸ್ತೆ. ಅವರು ನಿನ್ನೆ ದಿವಸ ಬಂದು ವಿಜಯಲಕ್ಷ್ಮಿಯವರು ಕ್ಷೇತ್ರಕ್ಕೆ ಬಂದು ತಮ್ಮ ಒಂದು ಸಂಕಷ್ಟ ಪರಿಹಾರಕ್ಕಾಗಿ ಬಂದ ಆಪತ್ತು ನಿವಾರಣೆಗೋಸ್ಕರವಾಗಿ ತಾಯಿಯಲ್ಲಿ ಮೊರೆ ಇಟ್ಟಿದ್ದಾರೆ. ಸಾಧಾರಣ ಎಲ್ಲಾ ಭಕ್ತರು ಹಾಗೆ ಕಷ್ಟ ಬಂದಾಗ ದೇವತೆ ಬಂದು ಮೊರೆ ಇಡ್ತಾರೆ. ಹೌದು. ಹಿಂದೆ ದೇವತೆಗಳಿಗೆ ಸಂಕಷ್ಟ ಬಂದಾಗ ದೇವತೆರು ಹೋಗಿ ಎಲ್ಲ ಮೊರೆ ಇಟ್ರಂತೆ. ಹೌದು. ಆಗ ಆ ದೇವಿಯೇ ಎಲ್ಲ ದೇವತೆಗಳ ಶಕ್ತಿಯನ್ನು ಪಡೆದು ಆಯುಧಗಳನ್ನು ಪಡೆದು ಚಂಡಿಕಾವತಾರ ಆಗಿ ಆ ಚಂಡಿಕಾಪಾರ ಬರ್ತಕ್ಕಂಥ ಶಂಭು ಶುಂಭ ನಿಶುಂಭ ಚಂಡಮುಂಡ ದಕ್ಷಿಣ ಭಕ್ತರ್ಯಾಸುರ ಮಹಿಷಾಸುರ ಸಂಹಾರ ಮಾಡಿ ವಿಷ್ಣುಕ್ಕೆ ಒಂದು ಶಾಂತಿ ಕೊಟ್ಟಂತ ವಿಶೇಷವಾದ ಶಕ್ತಿ ಇರತಕ್ಕಂಥ ಎಲ್ಲ ಶಕ್ತಿಯ ಒಂದು ಆಗರ ಶಕ್ತಿ ಆ ಚಂಡಿಕಾದುರ್ಗ. ಅದು ಈ ಕ್ಷೇತ್ರದಲ್ಲಿ ಈ ಚಂಡಿಕಾಹೋಮಕ್ಕೆ ಬಹಳ ಪ್ರಾಶಸ್ತ್ಯ ಉಂಟು. ಯಾಕಂತ ಹೇಳಿದ್ರೆ ಒಂದು ಕ್ಷೇತ್ರದಲ್ಲಿ ಒಂದು ದಿನಕ್ಕೆ 16ರಿಂದ 18 ಚಂಡಿಕಾಹೋಮ, 2 ನವಚಂಡಿಕಾಹೋಮ, ವರ್ಷಕ್ಕೆ ಒಂದು 25 ಶತಚಂಡಿ ಆಗಂತ ಕ್ಷೇತ್ರ ಬಹುಶಃ ನಾನು ಬೇರೆ ಎಲ್ಲಿ ಇರ್ಲಿಕ್ಕಿಲ್ಲ. ಹಾಗೆ ಅವರು ಸಹ ಇಲ್ಲಿಯೇ ಈ ಒಂದು ಕ್ಷೇತ್ರದ ಒಂದು ಮಹತ್ವವನ್ನು ಅನೇಕ ಜನರಿಗೆ ಆದ ಪವಾಡವನ್ನು ಕೇಳಿ ಶ್ರೀ ಕ್ಷೇತ್ರಕ್ಕೆ ಬಂದಿರಬಹುದು. ಮೊನ್ನೆ ದಿನ ಸಂಜೆ ಬಂದವರು ಪಾರಾಯಣವನ್ನು 10 ಪಾರಾಯಣ ಮಾಡಿ, ಅಂದ್ರೆ ನವಚಂಡಿಕಾ ಹೋಮ ಅಂತ ಹೇಳಿದ್ರೆ ಹಿಂದಿನ ದಿವಸ ನಾವು 10 ಪಾರಾಯಣ ಮಾಡ್ತೇವೆ. ಕುಮಾರಿಕಾ ಪೂಜಾ, ಸುಹಾಸಿನ ಪೂಜಾ, ನವಗ್ರಹ ಪೂಜೆಯನ್ನು ಮಾಡ್ತೇವೆ. ನಂತರದಲ್ಲಿ ಮರುದಿನ ಬೆಳಗ್ಗೆ 6 ಗಂಟೆಗೆ ಆರಂಭ ಮಾಡಿ ಏನು ನಾವು ಪಾರಾಯಣ ಮಾಡಿದ ದಶಾಂಶ ಸಂಖ್ಯೆಯಲ್ಲಿ 700 ಸಾರಿ ಪಾಯಸ ದ್ರವ್ಯವನ್ನ ಚಂಡಿಕಾ ಸಪ್ತಶಿಷ್ಟಿಯಿಂದ ಚಂಡಿಕಾ ದುರ್ಗೆಗೆ ನಾವು ಆಹುತಿಯನ್ನು ಕೊಡ್ತೇವೆ. ವಿಶೇಷವಾಗಿ ಅನೇಕ ಜನರು ಇರ್ಬೋದು, ಹಿಂದೆ MGR ಇರ್ಬೋದು, ಅಥವಾ ಜಯಸುದಾಸ್ ಇರ್ಬೋದು, ಅನಿಲ್ ಕುಂಬ್ಳೆ ಇರ್ಬೋದು, ವಿವೇಕ್ ಒಬೇರಾಯ್ ಇರ್ಬೋದು, ನಿಮಗೆಲ್ಲ ಗೊತ್ತಿದೆ. ಎಲ್ಲ ಇಲ್ಲಿ ಬಂದಾಗ ತಾವು ಮಾಧ್ಯಮದಲ್ಲಿ
ಹಾಕಿದ್ದೆ. ಯಾಕಂತ ಹೇಳಿದ್ರೆ ಹೌದು ಒಂದು ಒಬ್ಬರಿಗೆ ಪ್ರಚಾರ ಬೇಕಾಗಿಲ್ಲ, ಆದ್ರೆ ಹೌದು ಬಂದಂತ ಅನುಭವಗಳು ಬೇರೆ ಭಕ್ತರಿಗೆ ಅದು ಅನುಕೂಲ ಆಗ್ತದೆ ಅಂತ ಹೇಳಿ ಹೌದು. ತಾವು ತುಂಬಾ ಹಿಂದೆ ಹೌದು. ತಮ್ಮ ಒಂದು ಇದರಲ್ಲೂ ನೋಡಿದ್ದೇನೆ. ಹೌದು ಹಾಗಾಗಿ ಆ ಒಂದು ನಮಗೇನಾದ್ರೂ ಇದು ಅನುಕೂಲ ಆಗಬಹುದು, ನಮಗೆ ಅನುಕೂಲ ಪಡಿಬೇಕು ಸಾಧ್ಯತೆ ಅಂತ ಹೇಳಿ ನಿನ್ನೆ ದಿವಸ ಅವರು ಬಂದು ಈ ಒಂದು ನವಚಂಡಿಕಾ ಹೋಮವನ್ನು ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಅಂದ್ರೆ ಇಂಥ ಹೋಮವನ್ನು ನಡೆಸುವಂತ ಸಮಯದಲ್ಲಿ ಸಂಕಲ್ಪ ಯಾವ ಸ್ವರೂಪದಲ್ಲಿರುತ್ತೆ, ಸಂಕಲ್ಪವನ್ನ ಮಾಡ್ತಾರ ಹೇಗೆ ಅಂತ? ಹೌದು, ಪ್ರಧಾನ ಸಂಕಲ್ಪದಲ್ಲಿ ನಾವು ತಗೊಳ್ತೇವೆ. ಏನು ನಿಮ್ಮ ಸಂಕಲ್ಪ ಅಂತ ಕೇಳ್ತೇವೆ. ಆಗ ಅವರು ಏನು ಸಂಕಲ್ಪ ಹೇಳ್ತಾರೆ, ಕೆಲವರಿಗೆ ಒಂದು ಸಂತಾನ ಭಾಗ್ಯ ಪ್ರಾಪ್ತಿಗೋಸ್ಕರವಾಗಿ, ಹೌದು, ಆನಂತರ ಮತ್ತೆ ಶತ್ರು ಸಂಹಾರಕ್ಕೋಸ್ಕರವಾಗಿ, ನಾವೀಗ ವ್ಯವಹಾರ ಕ್ಷೇತ್ರದಲ್ಲಿ ನಮಗೆ ನಷ್ಟ ಆಗಿದೆ, ಶತ್ರುಬಾಧ ನಿವಾರಣೆ, ಈ ರೀತಿಯಾದ ಎಲ್ಲ ಸಂಕಲ್ಪ, ಯಾವ ಸಂಕಲ್ಪ ಅಂತ ಕೇಳ್ಕೊಂಡು ಎಲ್ಲ ಸಂಕಲ್ಪವನ್ನು ಸೇರಿಸಿ ಜೊತೆಗೆ ನಾವು ಪ್ರಧಾನ ಸಂಕಲ್ಪದಲ್ಲಿ ಇಟ್ಕೊಂಡು ನಾವು ಸಂಕಲ್ಪ ಮಾಡ್ತೇವೆ. ಅಂದ್ರೆ ಇಲ್ಲಿಗ ವಿಜಯಲಕ್ಷ್ಮಿ ಅವರ ವಿಚಾರಕ್ಕೆ ಬಂದಂತ ಸಮಯದಲ್ಲಿ ಈಗ ಅವರ ಪತಿ ಜೈಲಿನಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ ಅನ್ನುವಂಥದ್ದು ಅವರ ವಿಚಾರ ಇದ್ದೇ ಇರುತ್ತೆ. ಬಹುಶಃ ಈ ವಿಚಾರದಲ್ಲಿನೇ ಅವರು ಸಂಕಲ್ಪವನ್ನು ಮಾಡಿ ಅವರು ಹೋಮವನ್ನು ನಡೆಸಬಹುದು. ಆದರೆ ಇಂತಹ ಯಾಗವನ್ನು ನಡೆಸಿದಂಥ ಸಂದರ್ಭದಲ್ಲಿ, ಯಾಕಂದರೆ ಇಂತಹ ಪ್ರಕರಣಗಳಿದ್ದ ಸಂದರ್ಭದಲ್ಲಿ ಅವರು ಜೈಲಿಗೆ ಹೋದಂತಹ ಕಾರಣಕ್ಕಾಗಿಯೇ ಕೇಳ್ತಾ ಇರುವಂಥದ್ದು, ಈಗ ಇದರ ಫಲ ಹೇಗೆ ಸಿಗುತ್ತೆ ಅನ್ನುವಂತಹ ನಂಬಿಕೆ ಇರುವಂಥದ್ದು ಇಲ್ಲಿ ಅಂತ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಐಕ್ಯ ಸ್ವರೂಪಿಣಿ ಚಂಡಿಕಾ ದುರ್ಗಾ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಐಕ್ಯ ಸ್ವರೂಪಿಣಿ ಮೂಕಾಂಬಿಕಾ. ಈ ಒಂದು ಪರನರೇಖಾಂಕಿತಂ ಲಿಂಗಂ ನಾಸ್ತಿ ನಾಸ್ತಿ ಜಗತ್ಸರಿಯೇ ವಾಮವಾಗಾಧಿಕಂ ಲಿಂಗಂ ಉದ್ಭವದವನ್ನು ಭವಿಷ್ಯತೆ. ವಿಶ್ವದಲ್ಲಿ ಎಷ್ಟೋ ಉದ್ಭವಲಿಂಗಗಳಿದೆ, ಜ್ಯೋತಿರ್ಲಿಂಗಗಳಿದೆ, ಇದ್ರೂ ಸಹ ಲಿಂಗ ತಾನಾಗಿ ಉದ್ಭವ ಆಗಿ ಮಧ್ಯ ಸ್ವರ್ಣರೇಖೆ ಇದ್ದು ಎಡಭಾಗ ಶಕ್ತಿ, ಬಲಭಾಗ ಶಿವ, ಶಕ್ತಿ ಭಾಗದಲ್ಲಿ ಕಾಳಿಲಕ್ಷ್ಮೀ ಸರಸ್ವತಿ ಐಕ್ಯವಾಗಿದ್ದು, ಶಿವಭಾಗ ಬಲಭಾಗದಲ್ಲಿ ಬ್ರಹ್ಮಾವಿಷ್ಣುವೇಶ್ವರ ಐಕ್ಯವಾಗಿದ್ದು, ಶಕ್ತಿ ಭಾಗ ಜಾಸ್ತಿ ಇರುವಂತದ್ದು ಇಲ್ಲಿಯೇ ಮೂಕಾಂಬಿಕೆ ಕ್ಷೇತ್ರದಲ್ಲಿ ಮಾತ್ರ. ಹೌದು, ಹಾಗಾಗಿ ಆ ಒಂದು ಶಕ್ತಿಯ ಒಂದು ಮಹತ್ವವನ್ನು ಅರಿತೇವರಲ್ಲಿ ಬಂದಿದ್ದಾರೆ. ಕಾಳಿಯಾಗಿ ದುಷ್ಟನ ಸಂಹಾರ ಮಾಡಿ ಸೃಷ್ಟಿ ಸ್ಥಿತಿ ಲಯಕಾರಿಣಿ ಹೌದು, ಋಗ್ವೇದ ಸ್ವರೂಪಿಣಿ, ಯಜುರ್ವೇದ ಸಾಮವೇದ ಸ್ವರೂಪಿಣಿ ಹೌದು. ಹಾಗಾಗಿ ಕಾಳಿಯಾಗಿ ದುಷ್ಟನ ಸಂಹಾರ ಶಕ್ತಿ ಹೊಳಿ ಮಾಡುವಂತ ಶಕ್ತಿಯೂ ಉಂಟು ತಾಯಿಗೆ. ಹೌದು, ಹಾಗಾಗಿ ಆ ರೀತಿಯಾದ ಒಂದು ನಮಗೆ ಫಲ ಸಿಗಬಹುದು ಅಂತ ಹೇಳಿ ಒಂದು ಸಂಕಲ್ಪ ಅವರು ಮಾಡಿರ್ಲಿಕ್ಕೆ. ಯಾಕಂದ್ರೆ ನಾವು ಸಾಮಾನ್ಯವಾಗಿ ತಾಯಿಯನ್ನ ಮೊರೆ ಹೋಗುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕೊಲ್ಲೂರಿಗೆ ಬಂದಂತಹ ಸಭೆಯಲ್ಲೂ ಕೂಡ ನಮಗೆ ಆಗುವಂತಹ ಕಷ್ಟ ಸಂಕಷ್ಟಗಳಿಂದ ಪರಿಹಾರ ಆಗಬೇಕು ಅನ್ನುವಂತಹದ್ದನ್ನು ನಾವು ನಂಬಿಕೆಯಲ್ಲಿ ಬರ್ತೀವಿ. ತಾಯಿಯ ಮುಂದೆಯೂ ಕೂಡ ಅದನ್ನೇ ಕೇಳುವಂಥ ಸಾಮಾನ್ಯ ಭಕ್ತರು ಮಾಡ್ತಾ ಇರ್ತಾರೆ. ಆದರೆ ತಾಯಿ ಕೂಡ ಯಾರು ಸರಿ ಯಾರು ತಪ್ಪು ಅನ್ನುವಂಥದ್ದನ್ನು ಕೂಡ ಆಕೆ ನ್ಯಾಯಪ್ರಧಾನ ಕೂಡ, ಆಕೆ ನ್ಯಾಯವನ್ನು ದಯಪಾಲಿಸುವಂಥವಳು ಕೂಡ ತಾಯಿ ಅಂತ ಹೇಳ್ಕೊಂಡು ನಾವು ಇದು ಮಾಡ್ತೀವಿ. ಇಂಥ ವಿಚಾರಗಳಿಗೆ ಬಂದಾಗ ನಾವು ತಾಯಿಯ ನಂಬಿಕೆಯನ್ನು ಹೇಗೆ ಇಟ್ಟುಕೊಳ್ತೀವಿ ಅನ್ನೋದ್ರ ಬಗ್ಗೆ. ಫಲಾಫಲವನ್ನು ಕೊಡುವಂತ ಅಧಿಕಾರ ನಮಗಿಲ್ಲ. ಹೌದು, ಮಂತ್ರ ಹೇಳುವಂಥದ್ದು ಮಾತ್ರ ನಮಗೆ ಇರುವಂತ ಅಧಿಕಾರ. ಹೌದು, ಆದರೆ ತಾಯಿಗೆ ಶರಣಾಗತಿನಾಥ ಪರಿತ್ರಾಣ ಪರಾಯಣಿ ಸರ್ವಸ್ಯಾರ್ಥ ಹರೇ ದೇವಿ ನಾರಾಯಣ, ಯಾರ ಶರಣಾಗತಿ ಆಗಿದ್ದ ಅವಳ ಹತ್ರ ಬರ್ತಾರೋ ಅವ್ರಿಗೆ ಹೊರ ಕೊಡ್ಲೇಬೇಕು. ದೇವಿ ಮಹಾತ್ಮೆ ಕಥೆ ಅಲ್ಲಿ ಹಾಗೆ ಇರುವುದು. ಆ ಫಲಾಫಲವನ್ನು ನಿರ್ಣಯ ಮಾಡುವಂತ ಇದು ಅವ್ರ ತಾಯಿ ಮಾತ್ರ, ನಮಗೆ ಸಾಧ್ಯ ಇಲ್ಲ. ನಮಗೆ ಮಂತ್ರ ಹೇಳಲಿಕ್ಕೆ ಮಾತ್ರ. ಹೌದು ಹೌದು ಹೌದು, ದೈವಾಧೀನಂ ಜಗತ್ಸರು ಮಂತ್ರಾಧೀನಂತೂ ದೇವತಾಂ. ಆ ಮಂತ್ರಗಳಿಗೆ ಶಕ್ತಿ ಇದೆ. ನಾವು ಹೇಳುವಂತ ನಮಗೆ ಶಕ್ತಿ ಇಲ್ಲದಿದ್ರು ಮಂತ್ರಗಳಿಗೆ ಆ ಶಕ್ತಿ ಉಂಟು. ಹೌದು, ಮ್ಯಾನ್ ಮೇಕ್ ಮ್ಯಾಜಿಕ್, ಮದರ್ ಮೇಕ್ ಮಿರಾಕಲ್ ಅಂತ ಹೇಳಿ. ನಮಗೆ ಮ್ಯಾಜಿಕ್ ಮಾತ್ರ ಮಾಡ್ಲಿಕ್ಕೆ ಬರ್ತದೆ, ಇಂದ್ರಜಾಲ ಮಾತ್ರ ಮಾಡ್ಬೋದು. ಮಿರಾಕಲ್ ಮಾಡುವಂತ ಶಕ್ತಿ ಇರುವಂತ ಆ ತಾಯಿ ಮಾತ್ರ. ಹೌದು, ಆಗ ಎಂತ ಪವಾಡ ಮಾಡೋ ಶಕ್ತಿ ದೇವಿಗೆ ಉಂಟು ಅಂತ ಹೇಳಿ ಅವ್ರು ಬಂದಿರ್ಬೋದು. ಇದಕ್ಕೆ ಶತ್ರು ಹೋಗಿದ್ರು. ಈಗ ಇವರು ಮಾಡಿರುವಂತಹ ಯಾಗ ಯಾವ ರೀತಿಯಾದಂತಹ ವಿಶೇಷವಾಗಿರುವಂತದ್ದು ಗುರುಗಳೇ? ನವಚಂಡಿಕಾ ಹೋಮ ಅಂತ ಹೇಳ್ತೇವೆ. ನವಗ್ರಹ ಪೂರಕ ಚಂಡಿಕಾ ಹೋಮ ಅಂದ್ರೆ ನಿತ್ಯ ಆಗುವಂತದ್ದು. ವಿಶೇಷವಾಗಿ ಇಲ್ಲಿ ಚಂಡಿಕಾ ಹೋಮ ಒಂದೇ ಪಾರಾಯಣದಿಂದ ಮಾಡುವಂತದ್ದು. ನವಚಂಡಿಕಾ ಹೋಮವನ್ನು ಮಾಡ್ತೀವಿ 2 ದಿನ. ಹಿಂದಿನ ದಿವಸ ನಾವು ಪಾರಾಯಣವನ್ನು ಮಾಡಿ 10 ಪಾರಾಯಣವನ್ನು ಮಾಡಿ ಕುಮಾರಿಕಾ ಪೂಜಾ, ಸುಹಾಸಿ ಪೂಜೆಯನ್ನು ಮಾಡಿ ಮರುದಿನ ಬೆಳಿಗ್ಗೆ 6 ಗಂಟೆಗೆ ನವಗ್ರಹ ಪೂರ್ವಕವಾಗಿ ನಾವು ಚಂಡಿಕಾ ಹೋಮವನ್ನು ಮಾಡ್ತೀವಿ. ನವಚಂಡಿಕಾ ಹೋಮ ಇದು ಶತಚಂಡಿಕಾ ಹೋಮ. ಡಾಕ್ಟರ್ ಸುಧಾಕರ್ ಅವರು ಲಾಸ್ಟ್ ಅವರು ಬಿಜೆಪಿಯಲ್ಲಿ ಹೋದ ನಂತರದಲ್ಲಿ MLA ಮೊನ್ನೆ MP ಎಲೆಕ್ಷನ್ ಬಂದಿಲ್ಲಿ ಶತಚಂಡಿಕಾ ಹೋಮ ಮಾಡಿದ್ರು 3 ದಿವಸ. ನಂತರದಲ್ಲಿ ಅವರು ಮತ್ತೆ MP ಆಗಿ ಗೆದ್ರು ಅವರು. ಹೌದು, ಇದು ಇತ್ತೀಚೆಗೆ. ಹಾಗಾಗಿ ಫಲ ಸಿಗ್ತದೋ ಇಲ್ಲೋ ಅಂತ ಹೇಳಿ ನಾವು ತೀರ್ಮಾನ ಮಾಡ್ತಾರೆ, ತಾಯಿ ತೀರ್ಮಾನ ಮಾಡ್ತಾಳೆ. ಹೌದು, ಯಾಕಂದ್ರೆ ಸಾಮಾನ್ಯವಾಗಿ ಅನೇಕ ರಾಜಕಾರಣಿಗಳು ಈ ರೀತಿಯಾದಂತಹ ಚಂಡಿಕಾ ಹೋಮವನ್ನ ನಾನಾ ಸಂದರ್ಭಗಳಲ್ಲಿ ಕೊಲ್ಲೂರಿನಲ್ಲೂ ಕೂಡ ಬಂದು ವಿಶೇಷವಾಗಿ ನಡೆಸಿರುವಂತಹ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಅನೇಕ ಬಾರಿ ಸಿಗ್ತವೆ.
ಅದರಲ್ಲಿ ಬಹುತೇಕರು ಅದರ ಫಲ ನಮಗೆ ಸಿಕ್ಕಿದೆ ಅನ್ನುವಂಥದ್ದನ್ನು ನಾನು ಅದು ರಾಜಕೀಯವಾದಂತಹ ವಿಚಾರಗಳಿರ್ತವೆ, ಇವೆಲ್ಲವೂ ಕೂಡ ನಡೀತಾ ಇರುತ್ತೆ. ಆದರೆ ಈ ಈ ಇವರ ವಿಚಾರಕ್ಕೆ ಬಂದಂಥ ಸಮಯ ಇದೊಂದು ವಿಶೇಷವಾದಂತಹ ಪ್ರಕರಣವೇ ನಮ್ಮ ಮುಂದೆ ಇರುವಂತಹ ಕಾರಣದಿಂದಾಗಿ ಇದರ ಬಗ್ಗೆ ಇರುವಂಥದ್ದು ಕುತೂಹಲ ಬೇರೆ ಸ್ವರೂಪದ್ದು. ಯಾಕಂದ್ರೆ ಇಲ್ಲಿ ನ್ಯಾಯ ಅನ್ನುವಂಥದ್ದು ಕೂಡ ಗೊತ್ತಿರುತ್ತೆ, ನ್ಯಾಯ ಮತ್ತು ಅನ್ಯಾಯ ಅನ್ನುವಂಥ ವಿಚಾರ ಇದ್ದೇ ಇರುತ್ತೆ. ಈ ಎಲ್ಲ ವಿಷಯಗಳ ಸಂದರ್ಭದಲ್ಲೂ ಕೂಡ ಸಾಮಾನ್ಯ ಜನರಿಗೆ ಕಾಡುವಂತಹ ಪ್ರಶ್ನೆ, ಅಲ್ಲ ನಾನು ಹಿಂಗೆಲ್ಲ ಮಾಡಿಬಿಟ್ಟು ಹೋಗಿ ದೇವಿಯ ಮೊರೆ ಹೋಗಿ ಒಂದು ಯಾಗವನ್ನು ಮಾಡಿಸಿದ ತಕ್ಷಣ ದೇವಿ ನಮ್ಮ ಎಲ್ಲ ಪಾಪವನ್ನು ಪರಿಹಾರ ಮಾಡಿಬಿಡ್ತಾಳ, ಅಥವಾ ದೇವಿ ನಮಗೂ ಕೂಡ ಇಂಥ ವಿಚಾರಗಳಲ್ಲೂ ಕೂಡ ಶಿಕ್ಷೆಯನ್ನು ಕೊಡ್ತಾಳ ಅನ್ನುವಂಥದ್ರ ಬಗ್ಗೆ. ಈಗ ಯಾರಿಗೆ ಅನ್ಯಾಯಕ್ಕೊಳಗಾಗಿರ್ತಾರೋ ಅವರು ಕೂಡ ಮೊರೆ ಹೋಗ್ತಾರೆ, ತಾಯಿಯ ಮೊರೆ ಹೋಗ್ತಾರೆ. ಅವರು ಕೊಲ್ಲೂರಿಗೆ ಬರಬೇಕಂತಿಲ್ಲ, ಮನೇಲೇ ಕೂತ್ಕೊಂಡು ದೇವಿಯನ್ನು ನಮ್ಮ ನೆನೆದ್ರು ಕೂಡ ಅದು ದೇವಿಗೆ ತಲುಪುವಂಥದ್ದು ಎಲ್ಲಿದ್ರೂ ಕೂಡ ತಲುಪುತ್ತೆ ಅಂತ. ಹೌದೌದು, ಭವಿಷ್ಯದಲ್ಲಿ ನಿರ್ಧಾರ ಆಗ್ಬೇಕು. ಹೌದು ಹೌದು, ತಾಯಿ ಇಚ್ಛೆಯಂತೆ ಆಗ್ಬೇಕು. ಹೌದು. ಆದರೆ ಒಟ್ಟಾರೆಯಾಗಿ ಇಂತಹ ವಿಚಾರಗಳನ್ನು ನೋಡಿದಾಗ, ಯಾಕಂದರೆ ಆಸ್ತಿಕರಿಗೆ ಯಾವತ್ತೂ ಕೂಡ ಭಕ್ತಿಯೇ ಪ್ರಧಾನವಾಗಿರುವಂಥದ್ದು. ಭಕ್ತಿಯಿಂದ ದೇವಿಯನ್ನು ನೆನೆದಾಗ ನಮ್ಮ ಇಷ್ಟಾರ್ಥಗಳು ಫಲಿಸ್ತವೆ ಅನ್ನೋಂಥದ್ದು. ಹಾಗೆಯೇ ಮಾಡಿರುವ ತಪ್ಪುಗಳಿಗೂ ಕೂಡ ಪ್ರಾಯಶ್ಚಿತವನ್ನು ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶವೂ ಕೂಡ ದೇವಿಯ ಮುಂದೆ ಶರಣಾಗತರಾದಾಗ ದೇವಿ ಒಂದು ವೇಳೆ ಇಲ್ಲ ಈತ ನಿಜಕ್ಕೂ ಕೂಡ ನಾವು ಮನುಷ್ಯರಿಗೆ ಕಂಡಾಗ ಆತ ಎಷ್ಟು ಪಶ್ಚಾತ್ತಾಪ ಮಾಡಿದ್ದಾನೆ, ಅದರಲ್ಲಿ ಎಷ್ಟು ನಾಟಕ ಇದೆ, ಎಷ್ಟು ನಿಜ ಇದೆ ಅನ್ನೋದು ಗೊತ್ತಿರಲಿಲ್ಲ. ಆದರೆ ದೇವಿಗೆ ಬಹುಶಃ ಗೊತ್ತಾಗಿಯೇ ಆಗುತ್ತೆ ಯಾವ ರೀತಿಯಾಗಿ ಪಶ್ಚಾತ್ತಾಪ ಪಟ್ಟಿದಾನ ಇಲ್ಲ ಅಂತೇಳಿ. ಈ ಮಾಡಿದ ತಪ್ಪಿನ ಪ್ರಾಯಶ್ಚಿತ ಅನ್ನುವಂಥದ್ದು ಯಾವ ಸ್ವರೂಪದಲ್ಲಿರುತ್ತೆ? ಪ್ರಾಯಶ್ಚಿತ ಅಂತ ಹೇಳಿದ್ರೆ ಅನೇಕ ವಿಧ ಉಂಟು. ಆದ್ರೆ ಇಲ್ಲಿ ಇವರು ಬಂದಿದ್ದು ತಾಯಿಗೆ ನಾನು ಸಂಪೂರ್ಣವಾಗಿ ಶರಣಾಗತಿಯಾಗಿದ್ದೇನೆ, ತಪ್ಪು ಒಪ್ಪಲು ನಿನಗೆ ಬಿಟ್ಟಿದ್ದೇನೆ. ಸಾರ್ವಜನಿಕ ವಲಯದಲ್ಲಿ ತಪ್ಪು ಅಂತಿದ್ದು ಕಂಡ್ರು ಸಹ ವೈಯಕ್ತಿಕವಾಗಿ ತನ್ನ ಗಂಡನಿಗೆ ರೀತಿಯಾದ ಸಂಕಷ್ಟ ಅಂತ ಬಂದಾಗ ಅವರು ವೈಯಕ್ತಿಕ ವಿಚಾರವೇ ತಗೊಳ್ತಾರೆ ಅವರು. ಹಾಗಾಗಿ ನಾನು ಎಲ್ಲ ತಪ್ಪನ್ನು ನಿನಗೆ ನಾನು ಸಮರ್ಪಣೆ ಮಾಡಿದ್ದೇನೆ, ನನಗೆ ನೀನು ಅನುಗ್ರಹ ಮಾಡಬೇಕು, ನನಗೆ ಕ್ಷಮೆ ಕೊಡಬೇಕು ಅಂತ ಕೇಳಿದಾಗ ಸಾಧಾರಣವಾಗಿ ಕ್ಷಮಾಗುಣ ಇರ್ತಕ್ಕಂಥ ದೇವಿ ಆದ್ರಿಂದ ಸಾಧ್ಯತೆ ಇರ್ಬೋದು, ಇಲ್ಲ ಅಂತ ಹೇಳಿಕ್ಕೆ ಅದು ಭವಿಷ್ಯದಲ್ಲಿ ತಾಯಿ ನಿರ್ಧಾರ ಮಾಡಬೇಕಾಗಿದೆ. ನಿಜ ನಿಜ. ಈಗ ನೀವು ಹೇಳಿದ್ರಿ ಇದನ್ನ ಒಂದು ದಿವಸಕ್ಕೆ ಮುಂಚಿತವಾಗಿನೇ ಬಂದು ಇವರು ಮಾಡಿರುವಂಥದ್ದು ಅಂದ್ರೆ ಅದನ್ನ ಫಸ್ಟ್ಗೆ ಬುಕಿಂಗ್ ಮಾಡ್ಕೊಂಡು ಬರ್ತಾರ, ಹಿಂಗೆ ಯಾವ ರೀತಿಯಾಗಿರುತ್ತೆ ಇಲ್ಲಿ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಈ ಒಂದು ಪ್ರಕ್ರಿಯೆಗಳು ನಡೀತವೆ? ಹೌದೌದು, ಅಂದ್ರೆ ಆ ದಿವಸಗಳಲ್ಲಿ ಯಾವ ಇದೆ ನೋಡ್ಕೊಂಡು ನಾವು ಅದು ಬುಕ್ ಮಾಡ್ಕೊಂಡೇ ಬರ್ತಾ ಇರೋದು. ಅಂದ್ರೆ ಈ ಇಲ್ಲಿ ಆಷಾಢ ಮಾಸದ ಶುಕ್ರವಾರ ಅನ್ನುವಂತಹ ಕಾರಣಕ್ಕಾಗಿ ಆಷಾಢ ಮಾಸದ ಶುಕ್ರವಾರದಲ್ಲಿ ಮಾಡೋದಕ್ಕೆ ಒಂದು ವಿಶೇಷವಾದಂತಹ ಒಂದು ಕಾರಣ ಇದೆ. ಆಷಾಢದಲ್ಲಿ ಬಹಳ ವಿಶೇಷ ಅಂದ್ರೆ ಈ ದುಷ್ಟ ಸಂಹಾರಕ್ಕೆಲ್ಲ ಬಹಳ ವಿಶೇಷ ಆಷಾಢ ಅಂತ ಹೇಳುವಂತದ್ದು. ಈ ದುಷ್ಟ ನಿಗ್ರಹಗಳಿಗೆಲ್ಲ ಬಹಳ ವಿಶೇಷವಾದ ಒಂದು ಮಾಸ ಈ ಆಷಾಢ ಮಾಸ. ಹೌದು, ದೋಷ ನಿವಾರಣೆಗೆ. ಓಕೆ. ಈ ಕಾರಣಕ್ಕೆ ಇಂಥ ಸಂದರ್ಭದಲ್ಲಿ ಪೂಜೆ ನಡೆಸುವಂತದ್ದು ಹೆಚ್ಚು ಫಲಪ್ರದ ಆಗುತ್ತೆ ಅಂತ. ಹೌದು, ಇಲ್ಲಿ ಎಲ್ಲಾ ಮಾಸದಲ್ಲೂ ಆಗ್ತದೆ, ಎಲ್ಲಾ ದಿವಸ 365 ದಿವಸ ಆಗ್ತದೆ ಇಲ್ಲಿ. ಹೌದು. ಆದ್ರೂ ಅವರು ವರ್ಷ, ಯಾಕಂದ್ರೆ ನಿಮ್ಗೆ ಗೊತ್ತುಂಟು ತುಂಬಾ ಜನ ಜ್ಯೋತಿಷ್ಯರು ಇರ್ತಾರೆ, ಅವರು ಮಾರ್ಗದರ್ಶನ ಕೊಡ್ತಾರೆ. ಕೊಲ್ಲೂರಲ್ಲಿ ಈ ದಿವಸವೇ ಹೋಗಿ ಮಾಡಿ, ಈ ನಕ್ಷತ್ರಕ್ಕೆ ಮಾಡಿ, ನಿಮಗೆ ತಾರಾನುಕೂಲ ಇದೆ, ನಿಮಗೆ ಜಯ ಪ್ರಾಪ್ತಿ ಆಗುತ್ತೆ ಅಂತ ಅವರು ಸೂಚನೆ ಕೊಟ್ಟಿರ್ತಾರೆ. ಅಂದ್ರೆ ಇಲ್ಲಿ ಯಾರು ಸಂಕಲ್ಪ ಮಾಡ್ತಾರೋ ಅವರ ನಕ್ಷತ್ರದ ಆಧಾರದ ಮೇಲೆ ನಡೆಯುತ್ತೇವೆ. ಹೌದೌದು. ಕಡೆದಾಗಿ ಈ ಇಡೀ ವಿಚಾರದಲ್ಲಿ ಭಕ್ತರಿಗೆ ತಾವು ಏನು ಹೇಳ್ತೀರಿ? ಭಕ್ತರಿಗೆ ಹೇಳುವುದೇನಂತ ಹೇಳಿದ್ರೆ, ಮಹಾಕ್ಷೇತ್ರ ನಮಗೆ ನಂಬಿಕೆ, ತಾಯಿಯಲ್ಲಿ ವಿಶ್ವಾಸ. ಈ ಕ್ಷೇತ್ರ ಅಂತಲ್ಲ, ಯಾವುದೇ ಕ್ಷೇತ್ರದಲ್ಲೂ ಅಲ್ಲಿ ಕ್ಷೇತ್ರದ ಮಹತ್ವ ಇದ್ದೇ ಇದೆ. ಹೌದು. ಇದು ಒಂದು ಸಿದ್ಧಿ ಕ್ಷೇತ್ರ. ಯಾಕಂದ್ರೆ ಶಂಕರಾಚಾರ್ಯರು ಕೋಲಮಹರ್ಷಿ ತಪಾಸ್ ಮಾಡಿ ಎಲ್ಲೆಲ್ಲಿ ಮಾಡಿದ್ರೆ ಮಹತ್ವ. ಹೌದು. ನದಿ ತಟಾಕೆ ಸ್ಥಿರಮಂದಿರ ಇವ ಸಿದ್ಧಾಶ್ರಮೆ ಎಲ್ಲಿ ಮಾಡ್ಬೇಕಂತೆ? ನದಿ ತಟಾಕೆ, ಸೌಪರ್ಣಿಕ ಮತ್ತು ಈ ಅಗ್ನಿ ತೀರ್ಥಗಳ ಸಂಗಮ ಕ್ಷೇತ್ರ. ಹೌದು, ಅಲ್ಲಿ ಇರುವಂತದ್ದು. ಆನಂತರ ಕೋಲಮಹರ್ಷಿ ಮತ್ತೆ ಶಂಕರಾಚಾರ್ಯ ತಪಸ್ ಮಾಡಿದ ಜಾಗ. ಹೌದು. ಆನಂತರದಲ್ಲಿ ಸ್ಥಿರ ಮಂದಿರ, ಈ ಮೂಕಾಂಬಿಕಾ ಕ್ಷೇತ್ರ ಸ್ವರ್ಣರೇಖೆ ಹಿಂದೆ ಉದ್ಭವ ಆಗಿರುವಂತಹ ಸ್ವಯಂಭುಲಿಂಗ ಇದೆ, ಶಿವಶಕ್ತಿ ಸಾನ್ನಿಧ್ಯ ಇರ್ತಕ್ಕಂಥ ವಿಶೇಷವಾದ ಶಕ್ತಿ. ಇಲ್ಲಿ ಮಾಡಿದ್ರೆ ವಿಶೇಷ ಶಕ್ತಿ ಫಲ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲ ಭಕ್ತರು ಇಲ್ಲಿ ಬಂದು ದೇವಿ ಅಂತ ಹೇಳ್ತಾರೆ. ಜಾಸ್ತಿಯಾಗಿ ಕೇರಳದಿಂದ ಬರ್ತಾರೆ ಜನ. ಶಂಕರಾಚಾರ್ಯ ಕೇರಳದವರಾಗಿದ್ರೆ ಜಾಸ್ತಿ ಜನ ಅಲ್ಲಿಂದ ಬರ್ತಾರೆ, ತಮಗೂ ಗೊತ್ತುಂಟು ಮಾಧ್ಯಮದವರಿಗೆ. ಹೌದು. ಈಗ ಎಲ್ಲ ಮೊದಲು 2 ಹೋಮ 5 ಹೋಮ, ಈಗ 15ರಿಂದ 18 ಹೋಮ ಆಗ್ತದೆ ಒಂದು ದಿವಸಕ್ಕೆ. ಅಂದ್ರೆ ನಿಮ್ಮ ಮಾಧ್ಯಮದ ಪ್ರಚಾರವೂ ಅವಶ್ಯಕತೆ ಇದೆ ಒಂದು ಕ್ಷೇತ್ರ ಬೆಳವಣಿಗೆ ಆಗ್ಲಿಕ್ಕೆ. ಎಷ್ಟೋ ಕ್ಷೇತ್ರವನ್ನು ನೀವು
ಸಮೃದ್ಧಿಗೊಳಿಸಿದ್ದೀರಿ. ಈ ಸಿಗಂದೂರು ಅಂತ ಕ್ಷೇತ್ರ ಈಗ ಒಂದು 15 ವರ್ಷ ಬೆಳೆದಿರುವುದು. ಹೌದೌದು. ಅದೆಲ್ಲ ತಮ್ಮ ಒಂದು ಈ ಕ್ಷೇತ್ರಕ್ಕೆ ಹೋದ್ರೆ ಅಲ್ಲಿ ಈಗ ಸಿಗಂದೂರಿಗೆ ಎಷ್ಟು ಜನ ಬರ್ತಾ ಇದ್ದಾರೆ. ಹಾಗೆ ನಿಜ. ಒಂದೊಂದು ಕ್ಷೇತ್ರಕ್ಕೆ ನೀವು ಮಹತ್ವ ಕೊಟ್ಟು ಜನರಿಗೆ ಅದನ್ನ ನೀವು ಮನೆಗೆ ಜನರಿಗೆ ಮನಸ್ಸಿಗೆ ತಲುಪಿಸಿದ್ದೀರಿ ನೀವು ಇಲ್ಲಿಯ ಶಕ್ತಿಯ ಒಂದು ವಿಚಾರವನ್ನ. ಹೌದು. ಹಾಗಾಗಿ ಭಕ್ತರಿಗೆ ಆ ಒಂದು ಭಕ್ತಿ ವಿಶ್ವಾಸದಿಂದ ಯಾರು ಬಂದು ದೇವಿಯಲ್ಲಿ ಮೊರೆ ಇಡ್ತಾರೋ ಅವರ ಸಂಕಲ್ಪ ಖಂಡಿತ ಆಗ್ತದೆ ಅಂತ ನಾನು ಹೇಳಿ ಬಯಸ್ತೇನೆ. ಧನ್ಯವಾದ ಗುರುಗಳೇ, ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ. ಇದು ಸುರೇಶ್ ಭಟ್ ಅವರು ನಮ್ಮ ಜೊತೆಗೆ ಹೇಳ್ತಾ ಇರುವಂತಹ ಮಾತು. ಯಾವ ರೀತಿಯಾಗಿ ನಂಬಿಕೆಯಿಂದ ಭಕ್ತಿಯಿಂದ ಈ ರೀತಿಯಾಗಿ ತಾಯಿಯನ್ನು ಪೂಜೆ ಮಾಡುವಂಥದ್ದು, ಫಲ ಏನು ಕೊಡಬೇಕು, ಯಾವ ಸ್ವರೂಪದಲ್ಲಿ ನ್ಯಾಯವನ್ನು ಕೊಡಬೇಕು ಅನ್ನೋಂಥದ್ದು ದೇವಿಗೆ ಬಿಟ್ಟಿರುವಂಥದ್ದು, ಅದು ಭವಿಷ್ಯದಲ್ಲಿ ಗೊತ್ತಾಗುವಂತಹ ವಿಚಾರವೇ ಹೊರತು ಅದನ್ನು ಈಗ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಸುರೇಶ್ ಭಟ್ ಅವರು ಕೂಡ ನಿಖರವಾಗಿ ಹೇಳಿರುವಂತಹ ಅಂಶವನ್ನು ನಾವಿಲ್ಲಿ ಪಾಯಿಂಟ್ ಔಟ್ ಮಾಡ್ಬೋದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.